ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ನಂಬಿರ್ತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನನ್ನ ಶೈಲಿಯಲ್ಲಿ ನಾನು ಹೇಗೆ ಮಾಡ್ತೀನೋ ಆ ಥರ ಮದ್ದೂರು ವಡೆ ಮಾಡೋಣ. ನೀವು ಮದ್ದೂರು ವಡೆ ಅಂತ ಅನ್ಬೋದು, ಆ ಥರನೇ. ಆದರೆ ನನ್ನ ಶೈಲಿ ಇದು, ನಾನೇ ಓನಾಗಿ ಮಾಡ್ತಿರೋದು ಈ ಥರ. ನಾನು ಯಾವಾಗಲೂ ಮಾಡ್ತೀನಿ ತುಂಬ ವರ್ಷದಿಂದ. ಅದು ನಿಮ್ಮ ಜೊತೆಗೆ ಇವತ್ತು ಕಾಫಿಗೆ ಮಾಡೋಣ ಅಂತಿದ್ದೆ, ಶೇರ್ ಮಾಡ್ಕೊತಿದ್ದೀನಿ. ಬನ್ನಿ ಏನೇನು ಬೇಕು ನೋಡೋಣ. ನೋಡಿ, ಸ್ವಲ್ಪ ಶೇಂಗಾನ ಹುರಿದುಬಿಟ್ಟು ನಾನು ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹುರಿದಿದ್ದೀನಿ ಸಣ್ಣ ಉರಿಯಲ್ಲಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ನೀವು ಹೆಚ್ಚಿ ಹಾಕ್ಕೋಬೋದು ಕರಿಬೇವಿನ ಸೊಪ್ಪು. ನಾನು ಬೇಡ, ಈ ಥರನೇ ಇರಲಿ ಅಂತ ಬಿಟ್ಟು ಹಾಕ್ಕೊತೀನಿ ಯಾವಾಗ್ಲೂ. ಕರಿಬೇವಿನ ಸೊಪ್ಪು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊತೀನಿ ನಾನು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಣ್ಣಿಗೆ ಕೂದಲಿಗೆಲ್ಲ ಒಳ್ಳೆಯದು ಅಂತ. ಹಾಗೆ ಅಂತೂ ಕೊಟ್ಟರೆ ತಿನ್ನಲ್ಲ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತಿದ್ದೀನಿ. ಇದು 4-5 ವರ್ಷದ ಹಿಂದೆ ನನ್ನ ಫ್ರೆಂಡ್ಸಿಗೆಲ್ಲ ನೆನಪಿರ್ಬೋದು. 4-5 ವರ್ಷದ ಹಿಂದೆ ಒಂದು ಸಲ ನಾವು ರಾಯಚೂರಿಗೆ ಬಸ್ಸಲ್ಲಿ ಹೋಗಿದ್ವಿ, 2 ಬಸ್ಸು. ಅವಾಗ ಮಾಡ್ಕೊಂಡು ಹೋದಾಗ ಎಲ್ಲರೂ ಹೇಗೆ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಅಂತ ಇಸ್ಕೊಂಡು ತಿಂದಿದ್ರಿ. ನೀವು ಅಷ್ಟರ ಮೇಲೆ ನನಗೆಲ್ಲೂ ಸಿಗಲೇ ಇಲ್ಲ. ನೀವು ಕೆಲವು ಫ್ರೆಂಡ್ಸ್ಗಳು ಇದ್ರ ನೋಡಿಕೊಂಡು ನೀವೇ ಮಾಡ್ಕೋಬೋದು. ಸೇಮ್ ಇದೇ ಥರ ಮಾಡಿದ್ದು ನಾನು. ಅದಕ್ಕೆ 4 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ನೀರು ಹಾಕದೇ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ನೋಡಿ, ತರಿಯಾಗಿ ರುಬ್ಕೋಬೇಕು. ಅಂದರೆ ಶೇಂಗಾ ಬೀಜ ಅದು ಒಂದೊಂದು ಸಿಗಬೇಕು ಬಾಯಿಗೆ. ಇನ್ನೂ ಸ್ವಲ್ಪ ತರಿ ರುಬ್ಕೊಂಡ್ರೂ ಅಡ್ಡಿಲ್ಲ. ಅಂದರೆ ನೀರು ಹಾಕಿಲ್ಲ ನಾನು. ಹಾಗೆಯೇ ಸಿಂಪಲ್, ಏನಿಲ್ಲ, ಶೇಂಗಾ, ಮೆಣಸಿನ್ಕಾಯಿ, ಹಸಿಮೆಣಸು, ಆಮೇಲೆ ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಅಷ್ಟೇ ರುಬ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬಾಣಲಿ ಅಂದರೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1.5 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆ ತೊಗೋಬೋದು ಅಥವಾ ಬಾಂಬೆ ರವೆನೂ ತೊಗೋಬೋದು. 1 ಲೋಟ ಅಕ್ಕಿ ಹಿಟ್ಟಿಗೆ 1.5 ಕಪ್ಪು ಚಿರೋಟಿ ರವೆ. ಹಾಗೆ 2 ಸ್ಪೂನು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಹುರಿದಿಲ್ಲ ಇದು, ಯಾವುದು ಹುರಿಯಲ್ಲ, ಶೇಂಗಾ ಮಾತ್ರ ಹುರಿದಿದ್ದು. ಇನ್ನೆಲ್ಲ ಹಸಿದೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಒಂದು ಈರುಳ್ಳಿನ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು, ಯಾಕೆ ಅಂದರೆ ತಟ್ಟಬೇಕಾದ್ರೆ ಆಚೆಗೀಚೆ ಹೋಲಾಗಿ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ. ಮತ್ತು ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಮಸಾಲೆ ಅಂದರೆ ಜಾಸ್ತಿ ಏನೂ ಇಲ್ಲ, ಗೊತ್ತಲ್ಲ. ಅದನ್ನು ರುಬ್ಬಿಟ್ಟಿದ್ದನ್ನ ಶೇಂಗಾ ಬೀಜದ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಎಲ್ಲ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳೋಣ. ನನ್ನ ಚಾನಲ್ ಇದೆಲ್ಲ ಇಷ್ಟ ಆದರೆ ಯಾವ್ಯಾವ ವೀಡಿಯೋ ಬೇಕು, ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ತುಂಬ ಜನ ಪರ್ಸ್ನಲಾಗಿ ಸಿಕ್ಕಿ ಹೇಳ್ತಿದ್ದೀರಾ, ಅದಕ್ಕಿಂತ ಕಮೆಂಟ್ ಮಾಡಿ ಯಾವ ವಿಡಿಯೋ ಬೇಕು ಅಂತ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಸಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಇವಾಗ ನಾನು ಸೈಡಿಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗಲಿ ಅಂತ ಅದನ್ನು ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊತಿದ್ದೀನಿ. ಹಿಟ್ಟಿಗೆ ಬಿಸಿಯಾಗಿದೆ ಎಣ್ಣೆ, ನೋಡಿ ಕಾಣಿಸ್ತಾ ಇದೆ. ನೋಡಿ, ಈ ಥರ ಸ್ವಲ್ಪ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಅದು ಬಿಸಿ ಎಣ್ಣೆ ಅಲ್ವಾ, ಕೈ ಹಾಕಿದರೆ ಕೈ ಸುಡುತ್ತೆ. ಅದರಿಂದ ನಮ್ಮ ಮನೆ ಹತ್ರ ನಾಯಿಗಳು ನೋಡಿ ಬಗಳ್ತಾ ಇವೆ. ಇವಾಗ ಸ್ವಲ್ಪ ಬೆಚ್ಚನ ನೀರು ಹಾಕ್ಕೊಂಡು, ಬಿಸಿ ನೀರು ಬೇಡ, ಸುಡೋ ಅಂಥ ನೀರು ಬೇಡ, ತುಂಬ ತಣ್ಣ ನೀರು ಬೇಡ, ಸ್ವಲ್ಪ ಬೆಚ್ಚಗಿರೋ ಅಂಥ ನೀರು ಹಾಕ್ಕೊಳ್ಳೋಣ. ಯಾಕೆಂದರೆ ಇದು ನಾನು ರವೆ ಹಾಕಿದ್ದೀನಲ್ವ, ಅದಕ್ಕೋಸ್ಕರ. ಮತ್ತು ಅಕ್ಕಿ ಹಿಟ್ಟು, ಕೆಲವರು ಮೈದಾ ಹಿಟ್ಟೆಲ್ಲ ಹಾಕಿ ಮಾಡ್ತೀವಿ ಅಂತ ಹೇಳ್ತೀರಾ. ನಾನು ಮೈದಾ ಉಪಯೋಗಿಸಲ್ಲ, ಅದಕ್ಕೋಸ್ಕರ ಮೈದಾ ಹಾಕಿಲ್ಲ. ಅದು ನಿಮ್ಮ ಇಷ್ಟ. ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ಒಂದೇ ಸಲ ನೀರು ಹಾಕ್ಕೋಬಾರ್ದು, ಸ್ವಲ್ಪ ನೋಡಿ. ಸ್ವಲ್ಪ ಬೆಚ್ಚಗಿದೆ ನೀರು, ತುಂಬಾ ಬಿಸಿ ಇಲ್ಲ. ಈ ಥರ ಹಾಕಿ ಕಲಿಸ್ಕೊಳ್ಳೋಣ.
ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಹಿಂಡಿ ಹೀಗೆ ಹೆಚ್ಚಿಗೆ ಕಲಿಸ್ಕೋಬೇಕು. ಆವಾಗ ಎಲ್ಲ ಸಮವಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ನೀರು ಸ್ವಲ್ಪ ಸುಡ್ತಾ ಇದೆ, ಸ್ವಲ್ಪ ತುಂಬ ಸುಡ್ತಾ ಇಲ್ಲ, ಸ್ವಲ್ಪ ತುಂಬ ತಣ್ಣಗೆ ನೀರಲ್ಲ, ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇನ್ನು ಎಷ್ಟು ನೀರು ಹಿಡಿಯುತ್ತೆ ನೋಡಿಕೊಂಡು ಕಲಿಸ್ಕೊಂಡು ನೋಡಿ. ಈ ಥರ ಆಯಿತು. ಚೂರು ನೀರು ಹಾಕ್ಕೊಂಡು ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಖಾರ ಹಾಕ್ಕೋಬೋದು, ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಖಾರನೇ ಇರಲಿ ಅಂತ 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಮಾಡ್ತಿರೋದು ಸ್ವಲ್ಪನೇ ನೋಡಿ. ಈ ಥರ ಮಾಡಿ ಅದು ರವೆ ಸ್ವಲ್ಪ ನೆನಿಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೋಡಿ ಈ ಥರ ಉಂಡೆ ಕಟ್ಟಕ್ಕೆ ಬರ್ತಾಯಿದೆ. ಈಗ ನೆನೆಸಿ ಇಟ್ಬಿಡೋಣ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಹಾಗೆ ನೆನಿಲಿ. ಅದು ನೆನಿಲಿ, 10 ನಿಮಿಷ ನೆಂದಿದೆ ನೋಡಿ. ಇವಾಗ 10 ನಿಮಿಷ ನೆಂದಿದೆ, ಆಗಿದೆ. ಇವಾಗ ತೆಗೆದು ಡಮ 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 ಅಂತ ನೋಡಿ. ಇವಾಗ ತೆಗೆದುಬಿಟ್ಟು ಇವಾಗ ನೋಡಿ ಈ ಥರ ಆಗಿದೆ, ಮೆತ್ತಗಾಗಿದೆ. ಇವಾಗ ಚೆನ್ನಾಗಿ ನೆಂದು ಇವಾಗ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ, ದಪ್ಪ ಬೇಕೋ ತೆಳು ಬೇಕೋ ನೋಡಿ ಮಾಡ್ಕೋಬೋದು. ನಾನು ಇಷ್ಟು ದಪ್ಪ ಮಾಡ್ಕೊತಿದ್ದೀನಿ, ಯಾಕೆಂದರೆ ಮದ್ದೂರೊಡೆ ಚಿರೋಟ್ ಇದ್ರ ಥರ ಇರಲ್ಲ, ಏನು ನಿಪ್ಪಟ್ಟು ಥರ ತೆಳು ಇರಲ್ಲ, ಸ್ವಲ್ಪ ದಪ್ಪ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ದಪ್ಪ ಆಗಿ ಮಾಡ್ಕೊಳ್ಳೋದು. ಒಂದು 4 ಮಾಡ್ಕೊಂಡು ಇವಾಗ ಎಣ್ಣೆಗೆ ಬಿಟ್ಕೊಳ್ಳೋಣ. ನೋಡೋಣ ಬನ್ನಿ. ಈಗ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳೋಣ, ಇದನ್ನು ತಟ್ಟಲಿಕ್ಕೆ. ಎಲ್ಲ ಉಂಡೆ ಮಾಡಿ ಇಟ್ಕೊಂಡ್ರೂ ಓಕೆ. ಇವಾಗ ಒಂದು ಸಲ ಕೈ ತೊಳ್ಕೊಂಡು ನೋಡಿ ಈ ಥರ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೆ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂಚೂರು ಎಣ್ಣೆ ಹಚ್ಕೊತಿದ್ದೆ, ಅದು ಸೈಡಿಗೆ ಆಗ್ಬಿಟ್ಟಿದೆ ಕ್ಯಾಮ್ರಾ. ನಾನೇ ಕ್ಯಾಮ್ರಾ ಹಿಡ್ಕೊಂಡಿದ್ದಲ್ವಾ ನೋಡಿ. ಈಗ ಕಾಣಿಸ್ತಿದೆ ಅಲ್ವಾ? ನಾನು ಸೈಡಿಗೆ ಆಗ್ಬಿಡ್ತು ನೋಡಿರಿ. ನಮ್ಗೆ ಗೊತ್ತೇ ಆಗಲಿಲ್ಲ ನನಗೆ ವಿಡಿಯೋ ಮಾಡುವಾಗ. ಸೈಡಿಗೆ ಆಗ್ಬಿಟ್ಟಿದೆ. ಕಾಣಿಸ್ತಿದೆಯಾ ನಿಮಗೆ? ಇವಾಗ ನೋಡಿ ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಕಾದಿದೆ. ಇವಾಗ ನೋಡಿ ಕಾಯ್ತಾ ಇರಲಿ. ನಾನು ಸ್ವಲ್ಪ ತಟ್ಕೊಂಬಿಡೋಣ, ಒಂದು 4-5 ನೋಡಿ. ಎಣ್ಣೆ ಕಾದಿದೆ, ಎಲ್ಲ ಬಿಡ್ತಾಯಿದ್ದೀನಿ, ತಟ್ಟಿದ್ದೀನಿ. ನಿಮಗೆ ತಟ್ಟಿದ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂದರೆ ಗೊತ್ತಾಗುತ್ತೆ ಬಿಡಿ ಯಾರಿಗಾದ್ರೂ. ಒಂದು 4 ಹಾಕ್ಕೋಬೋದು. ದೊಡ್ಡ ಬಾಣಲಿದು, ದೊಡ್ಡದು ಆದ್ರೂ ಒಂದು 4 ಹಾಕ್ಕೋಬೋದು. ನಾನು ಎಣ್ಣೆ ತಿಂಡಿ ಮಾಡಿದಿತ್ತು, ಎಣ್ಣೆ ಅದರಲ್ಲೇ ಮಾಡಿಬಿಟ್ಟೆ. ಮತ್ತು ಇದನ್ನ ಪುನಃ ಉಪಯೋಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ಪುನಃ ಕರಿಬಾರ್ದು. ಎಣ್ಣೆ ಕರೆದಿದ್ದ ಎಣ್ಣೆಲೇ ಕರಿಬಾರ್ದು. ಈ ಎಣ್ಣೆನ ತೆಗೆದುಬಿಟ್ಟು ಬೇರೆ ಏನಾದ್ರು ತಿಂಡಿಗೆ ಅಥವಾ ಅಡುಗೆಗೆ ಬಳಸ್ಕೊಂಡು, ಪಲ್ಯ ಗಿಲ್ಯಕ್ಕೆ ಏನಾದ್ರು ಬಳಸ್ಕೊಂಡು ಬಿಟ್ಬಿಡಬೇಕು ನೋಡಿ. ಇಷ್ಟು ಈ ಕಲರ್ ಬರಬೇಕು. ಈ ಕಲರ್ ಬಂದವಾಗ ತೆಗೆದುಬಿಡೋಣ. ಒಳಗಡೆ ನಿಮಗೆ ಮೆತ್ತಗೆ ಇರುತ್ತೆ, ಸಾಫ್ಟಾಗೇ ಇರುತ್ತೆ, ಸ್ವಲ್ಪ ಅಷ್ಟೊಂದು ವೈಟ್ ಇರುತ್ತೆ. ಮೇಲ್ಗಡೆ ಮಾತ್ರ ನಿಮ್ಗೆ ಈ ಥರ ಕಪ್ ಬ್ರೌನ್ ಥರ ಕಾಣಿಸುತ್ತೆ. ಅದೇ ತುಂಬ ದೊಡ್ಡ ಉರಿಯಲ್ಲಿ ಬೇಯಿಸಬಾರ್ದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಉರಿನ ಸಣ್ಣ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೋಬೇಕು ನೋಡಿ. ಎಲ್ಲ ಬೆಂದಿದೆ, ಎಲ್ಲ ಆಗಿದೆ ಸುಮಾರು ನೋಡಿ. ಈ ಥರ ಬಂದಿದೆ, ಬಿಸಿ ಇದೆ, ಅದಕ್ಕೆ ತೋರಿಸಿದ್ದೀನಿ ನಿಮಗೆ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.